ಇದು ಏನಿದೆಯಲ್ಲ ಮಾದರಸ ಅಂದರೆ ಬಸವಣ್ಣವರ ತಂದೆಯ ಮನೆ ಇದು. ಅದು ಇಂಗ್ಲೇಶ್ವರ ತಾಯಿ ಮನೆ ತವ್ರ ಮನೆ, ಇದು ತಂದೆಯ ಮನೆ. ಇದು ಬಸವಣ್ಣವರ ತಂದೆಯ ಮನೆ. ಇದೆಲ್ಲ ಸುತ್ತಮುತ್ತಿದ್ದು ಇದು ನೋಡಿ. ಇದು ಸರ್ಕಾರ ಸ್ಮಾರಕ ಮಾಡಿದ್ದಾರೆ ಇದನ್ನು. ಇದು ನೋಡಿ, ಇನ್ನೂ ಹಳೆಯ ಮನೆಗಳಿವೆ ಅಲ್ಲಿ. ಇದೇ ಓಣಿಯಲ್ಲಿ ಬಸವಣ್ಣವರು ಆಡಿ ಬೆಳೆದಿದ್ದು. ಇದು ಮಾದರಸ ತಂದೆಯ ಮನೆ ಇದು. ಈಗ ಸರ್ಕಾರ ಅದನ್ನು ಜಾಗ ಆಕ್ಯುಪೈ ಮಾಡ್ಕೊಂಡು ಇದನ್ನು ಸ್ಮಾರಕ ಮಾಡಿದ್ದಾರೆ. ಇದನ್ನು ಬಸವಣ್ಣವರು ಇಂಗ್ಲೇಶ್ವರ ಮತ್ತು ಈ ಮನೆಯಲ್ಲಿ ಬೆಳೆದಿದ್ದೇ ಹೆಚ್ಚು, ಅದನ್ನೇ ಸ್ಮಾರಕ ಮಾಡಿದ್ದಾರೆ ಈಗ. ಬನ್ನಿ ಸ್ಮಾರಕದಲ್ಲಿ ಒಳಗಡೆ ಹೋಗೋಣ. ಬನ್ನಿ ಒಳಗಡೆ ಹೋಗೋಣ. ಇದು ಸ್ಮಾರಕ ಮಾಡಿದ್ದಾರೆ. ಇದರ ಕೆಳಗಡೆ ಒರಿಜಿನಲ್ ಮನೆ ಇತ್ತು ಮಾದರಸರದು, ಅದನ್ನೇ ಆಕ್ಯುಪೈ ಮಾಡ್ಕೊಂಡು ಇದು ಸರ್ಕಾರ ಇದನ್ನು ಒಂದು ಸ್ಮಾರಕ ಮಾಡಿದ್ದಾರೆ ಇಲ್ಲಿ. ಅಂದರೆ ಇದ್ರ ಕೆಳಗಡೆ ಬಸವಣ್ಣ ಮಾದರಸ ಅವರ ಮನೆ ಇತ್ತು, ಅದನ್ನೇ ಆಕ್ಯುಪೈ ಮಾಡ್ಕೊಂಡು ಗೌರ್ಮೆಂಟ್ ಅದ್ರ ಮೇಲೆ ಸ್ಮಾರಕ ಮಾಡಿದ್ದಾರೆ. ಬನ್ನಿ ಒಳಗಡೆ. ಬನ್ನಿ. ನಾವು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತೇವೆ ರೀ. ನೀವು ಸೆಕ್ಯೂರಿಟಿ ಗಾರ್ಡ್ ಇದ್ದೀರಿ? ಹಾಂ. ಬಸವ ಜನ್ಮ ಸ್ಥಳದಲ್ಲಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತೇವೆ. ಎಷ್ಟು ವರ್ಷ ಐತ್ರಿ? 14 ವರ್ಷ ಐತ್ರಿ ಮಾಡೋದು. ವೆರಿ ಗುಡ್. ಇದು ಆ್ಯಕ್ಚುಲಿ ಇದು ಎಂದು ಬಿಲ್ಟ್ ಮಾಡೋದ್ರಿ ಇದು ನೀವು ಕಟ್ಟಡ? 2001ರಲ್ಲಿ ಡಾಕ್ಟರ್ ಶಿವಾನಂದ್ ಜಾಮದಾರ್ ಅವರ ನೇತೃತ್ವದಲ್ಲಿ ಈ ಬಸವಣ್ಣನವರು ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಬಸವಣ್ಣವರ ತಂದೆ ತಾಯಿ ಮಧ್ವರಸ ಮಾದಲಾಂಬಿಕೆ ಅವರ ಸ್ವಗೃಹ, ಅವ್ರದ್ದು ಮೂಲತಃ ಮನೆ ಅವ್ರದ್ದು ಇಲ್ಲಿ ಹುಟ್ಟಿ ಬೆಳೆದು 10 ವರ್ಷಗಳ ಕಾಲ ಬಾಲ್ಯದ ವಯಸ್ಸಿನಲ್ಲಿ ಇದ್ದು ಹೋಗಿರ್ತಕ್ಕಂಥ ಬಸವಣ್ಣವ್ರು ಇದ್ದು ಹೋಗಿರ್ತಕ್ಕಂಥ ಸುಕ್ಷೇತ್ರ ಮಾದರಸ ಮನೆ. ತಾಯಿ ಹೇಳಿ. ಬಾಲ ಬಸವಣ್ಣನವರು ಈ ಜಗಜ್ಯೋತಿ ಮಹಾಮಾನವತ್ವಾದಿ ಅಪ್ಪ ಬಸವಣ್ಣನವರು ಹುಟ್ಟಿ ಬೆಳೆದಿರ್ತಕ್ಕಂಥ ಬಸವನ ಭಾಗ್ಯವಾಡಿಯಲ್ಲಿ ಸ್ವಗೃಹ ಮನೆತನ ಮಧ್ವರಸ ಮಾದಲಾಂಬಿಕೆ ಸ್ವಗೃಹ ಅವ್ರದ್ದು ಮಹಾಮನೆ, ಜನ್ಮಸ್ಥಾನ, ಬಸವೇಶ್ವರರ ಜನ್ಮಸ್ಥಾನ, ಇಲ್ಲಿ ಹುಟ್ಟಿದ ಮಹಾಮನೆ. ಈ SM ಶಿವಾನಂದ್ ಜಾಮದಾರ್ ಅವರು ಈ ಬಸವೇಶ್ವರರ ಜನ್ಮ ತಾಳಿರ್ತಕ್ಕಂಥ ಮನೆಯನ್ನು ಅಭಿವೃದ್ಧಿ ಮಾಡಿ ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ಸೇರಿಸಿ ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐತಿಹಾಸಿಕ ಜನ್ಮ ಸ್ಮಾರಕವನ್ನಾಗಿ ನಿರ್ಮಾಣ ಮಾಡಿದ ಶಿವಾನಂದ್ ಜಾಮದಾರ್ ಅವರಿಗೆ ಒಂದು ಅಭಿವೃದ್ಧಿ ಅಧಿಕಾರಿಗಳು ಮತ್ತು IAS ಆಫೀಸರ್ ಇವೆಲ್ಲ ಅಭಿವೃದ್ಧಿ ಮಾಡಿ ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಇಲ್ಲಿ ಬಸವೇಶ್ವರರ ತಂದೆ ಮಧ್ವರಸ ತಂದೆ ಮಾದಲಾಂಬಿಕೆ ತಾಯಿ ಬಾಲಮಗು ಬಸವೇಶ್ವರರು. ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಂದು ಜನಿಸಿದಂಥ ಗಂಡು ಮಗು ಬಾಲಮಗು, 5 ದಿನದ ಬಾಲಮಗು ಆ ಬಾಲಬಸವೇಶ್ವರರು. ತಾಯಿ ಗರ್ಭದಿಂದ ಭೂಮಿಗೆ ಉದೇಶಿ ಬಂದಾಗ ಮಹಾಸತ್ಪುರುಷ ಶಿಶು ಬಸವ ಆತ ಹುಟ್ಟಿದ ಕೂಡಲೇ ಮಗು ಕಣ್ಣು ಬಿಡಲಿಲ್ಲ, ಅಳಲಿಲ್ಲ, ಮಲೆ ಕೊಡಲಿಲ್ಲ, ಜ್ಞಾನಾವಸ್ಥೆ ಇಲ್ಲ, ಪ್ರಜ್ಞಾವಸ್ಥೆ ಇಲ್ಲ ಮತ್ತು ದೃಷ್ಟಿಜ್ಞಾನ ತೆಗೆದಿರಲಿಲ್ಲ. ಆತ ಮಗು ಜ್ಞಾನೋದಯವಾಗಿರಲಿಲ್ಲ. ಆ ಮಗು ಏಕಾಗ್ರತೆಯಲ್ಲಿ ಶಿವಧ್ಯಾನವ ಮಾಡುತ್ತಾ ಅಜ್ಞಾನ ಅಂಧಕಾರ ತುಂಬಿ ಕತ್ಲಾಗಿದ ಪ್ರಪಂಚವನ್ನು ನೋಡಬಾರ್ದು. ಧರ್ಮ ನಶಿಸುವಂಥ ಕಾಲ, ಓಂ ನಮಃ ಶಿವಾಯ ಕುಗ್ಗುವಂಥ ಕಾಲ, ಅಧರ್ಮ ಅಜ್ಞಾನ ಅಂಧಕಾರ ತುಂಬಿ ಕತ್ಲಾಗಿದ ಪ್ರಪಂಚವನ್ನು ನೋಡಬಾರ್ದು ಅಂತಂದು ಆ ಮಹಾಸತ್ಪುರುಷ ಬಾಲಮಗು 5 ದಿನದ ಬಾಲಕ ಮಾದಲಾಂಬಿಕೆಯ ಗರ್ಭಧರಿಸಿ ಭೂಮಿಗೆ ಉದೇಶಿ ಬಂದ ಕೂಡಲೇ ಆತ ಅಜ್ಞಾನಂ ಅಂಧಕಾರಂ ಪಾಪನಶಂ, ಅಜ್ಞಾನದ ಜಗತ್ತು ನೋಡಬಾರ್ದು ಅಂತ ಮಹಾಸತ್ಪುರುಷ ಮಗು 5 ದಿನಗಳ ಕಾಲ ಈ ಭೂಮಿಗೆ ಬಿದ್ದ ತಕ್ಷಣ ಹುಟ್ಟಿದ ಕೂಡಲೇ ಕಣ್ಣು ಬಿಡಲಿಲ್ಲ, ಅಳಲಿಲ್ಲ, ಜ್ಞಾನಾವಸ್ಥೆ ಇರಲಿಲ್ಲ. ಆ ಮಗು ಏನೋ ಪ್ರಜ್ಞಾವಸ್ಥೆ ಇಲ್ಲದ ಮಗು ತಾಯಿ ತಂದೆ ಯಾವ ಕಲ್ಪನೆ ಕೂತರು, ಅರಸರ ಮಗ ಹುಟ್ಟಿದೆ, ಕಣ್ಣಿಲ್ಲ, ಬಾಯಿ ಇಲ್ಲ, ಅಳ್ತಾ ಇಲ್ಲ, ಮಗು ದೃಷ್ಟಿ ಬಂದಿಲ್ಲ, ಹಾಗೆ ಸ್ತಬ್ಧವಾಗಿ ಮೌನವಾಗಿ ಮಲಗಿದೆ. ಅದು ಬದುಕ್ತದೋ ಇಲ್ಲೋ ಅಂತ ಆ ಸ್ಥಿತಿಯಲ್ಲಿತ್ತು. ಬಂದಂಥ ನೆಂಟರು, ಅರಸರು, ಪಂಡಿತರು, ಈ ಊರಿನ ವೈದಿಕರೆಲ್ಲ ಬಂದು ಮಗುವನ್ನು ಪರೀಕ್ಷೆ ಮಾಡಿದಾಗ ಆ ಮಗು ತೀರಿದೆ, ಸತ್ತೋಗಿದೆ ಅಂದರು. ತಾಯಿ ಅಂತಾಳೆ, ಈ ಊರಿನ ಗ್ರಾಮದ ಶಿವಭಕ್ತಿಯನ್ನು ಮಾಡಿ ಶಿವತತ್ವವನ್ನು ಅರಿತು ಶಿವಭಕ್ತಿಯನ್ನು ಮಾಡಿ ಆ ನಂದೀಶ್ವರನ ಆರಾಧಿಸಿ ವ್ರತವ ಮಾಡಿ ಅವರ ಆಶೀರ್ವಾದದ ಫಲವಾಗಿ ಪ್ರೇರಣೆ ಆಶೀರ್ವಾದವಾಗಿ ಈ ಮಗುವನ್ನು ಪಡ್ಕೊಂಡು ಮಾದಲಾಂಬಿಕೆ ಈ ಜನ್ಮ ತಾಳಿದ ಮಹಾಮನೆ. ಈ ಬಾಲ ಮಗು ಹುಟ್ಟಿದ ಕೊಳ್ಳೆ ಮಡ್ಲಲ್ಲಿ ಮಲಗಿದೆ. ಆ ಕಣ್ಣು ಬಿಡಲಾರದ ಮಗು, ಅಳಲಾರದ ಮಗು ತಾಯಿ ತೊಡೆ ಮೇಲೆ ಹಾಕೊಂಡು ಕೂತಾಳೆ.
ನನ್ನ ಮಗು ಸತ್ತಿಲ್ಲ, ಶಿವಯೋಗ ನಿದ್ರೆಯಲ್ಲಿ ಮಲಗಿದೆ. ನನ್ನ ಮಗು ಸತ್ತಿಲ್ಲ, ಶಿವಯೋಗ ನಿದ್ರೆಯಲ್ಲಿ ಮಲಗಿದೆ. ನಿನ್ನ ಮಗು ಮಹಾಜ್ಞಾನಿ, ಮಹಾ ವಿಚಾರವಂತ, ಮಹಾಶಿವಸ್ವರೂಪಿ, ಜಗತ್ತೋದ್ಧಾರಕ, ದೀನದಲಿತ ಜನತೋದ್ಧಾರಕ, ಜಗತ್ತೋದ್ಧಾರಕ್ಕಾಗಿ ಧರ್ಮೋದ್ಧಾರಕ್ಕಾಗಿ ಹುಟ್ಟಿ ಬಂದ ಮಹಾಸತ್ಪುರುಷ. ತಾಯಿ ಮಾಡಿದ ಶಿವಭಕ್ತಿ ಫಲವಾಗಿ ನಂದೀಶ್ವರನ ಒಂದು ಆರಾಧನೆ ಮಾಡಿ ಅವರ ಪ್ರೇರಣೆ ಆಶೀರ್ವಾದವಾಗಿ ಪಡೆದಿರ್ತಕ್ಕಂಥ ಈ ಗಂಡು ಮಗು ಭಗವಂತ ಎಂದೂ ಕೊಟ್ಟ ಕಸುಗೊಳ್ಳಲಾರೆ, ಎಂದೂ ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥ ಕಂಟಕ, ಎಂಥ ದೋಷಗಳು ಬಂದರೂ, ತಾಪತ್ರೆಗಳು ಬಂದರೂ ಈ ಮಗು ದೋಷ ನಿವಾರಣೆ ಆಗ್ತದೆ. ಭಗವಂತ ಕೊಟ್ಟಿದ್ದಾನೆ, ಕೊಟ್ಟ ಕಸುಗೊಳ್ಳೋದಿಲ್ಲ. ಸತ್ತದನ್ನು ಬೇಡಿ, ಅಪಶಕನ ನುಡಿಬೇಡಿ. ಈ ಮಗು ಸತ್ತಿಲ್ಲ, ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಅಪ್ಪಣೆ ಇಲ್ಲದೆ ಹುಲ್ಲು ಕಟ್ಟಿ ಸಾಯೋದಿಲ್ಲ. ಈ ಮಗು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ಅಪ್ಪಣೆ ಇದ್ದರೆ ಕಣ್ಣು ಬಿಡ್ತದೆ. ಸತ್ತಿಲ್ಲ, ಮುಟ್ಟಬೇಡಿ ಶರೀರ ಅಂತಂದು ತನ್ನ ಮಗುವನ್ನು ಮಡ್ಲಲ್ಲಿ ಹಾಕಿಕೊಂಡು ಶಿವನ ಸ್ಮರಣೆಯನ್ನು ಮಾಡುತ್ತಾ ಶಿವಧ್ಯಾನದಲ್ಲಿ 5 ದಿನಗಳ ಕಾಲ ಬಾಲ ಮಗುವನ್ನು ಮಡ್ಲಲ್ಲಿ ಹಾಕಿಕೊಂಡು ಮಾದಲಾಂಬಿಕೆ ಶಿವಮಂತ್ರವನ್ನು ಜಪಿಸುತ್ತಾ ನಂದೀಶ್ವರನ ಮಂತ್ರ ಪಠನೆ ಮಾಡುತ್ತಾ ಬಾಲ ಮಗುವನ್ನು ಮಡ್ಲಲ್ಲಿ ಹಾಕಿಕೊಂಡು ಕೂತ್ಲು. ಆಗ ಮಗು ಕಣ್ಣು ಬಿಡಲಿಲ್ಲ. ಯೋಗಿ ಸತ್ಪುರುಷರು ತ್ರಿಕಾಲಜ್ಞಾನಿಗಳು, ವೈರಾಗ್ಯ ಮೂರ್ತಿಗಳು, ಅವರು ವೇದ ಪಾರಂಗತರದ ಜ್ಞಾನಮೂರ್ತಿಗಳು, ತಪಸ್ವಿಗಳು, ಜಾತವೇದ ಮುನಿ ಶಿವಯೋಗಿಗಳು ಕೂಡಲ ಸಂಗಮದಿಂದ ಈ ಮನೆಗೆ ಬಂದಾಗ ಆ ಮಹಾಸತ್ಪುರುಷ ಮಗು, ಇಲ್ಲಿ ನಿನ್ನ ಮಗು ಹುಟ್ಟಿದೆಯಲ್ಲವ, ನೀನು ಮಾಡಿದ ಭಕ್ತಿ ಫಲವಾಗಿ ಭಗವಂತ ನಿನ್ನ ಕೊಟ್ಟಾನ. ಈ ಮಗು ಸಾಮಾನ್ಯದ ಶಿಶುವಲ್ಲ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ, ಜಗತ್ತೋದ್ಧಾರಕ, ದಿನದಲ ಉದ್ಧಾರಕ, ಧರ್ಮೋದ್ಧಾರಕ, ಈ ಜಗತ್ತೋದ್ಧಾರಕ್ಕಾಗಿ ಹುಟ್ಟಿದ ಮಹಾಪುರುಷ. ಆತ ಮಹಾದೇವ ಸ್ವರೂಪಿ. ತಾಯಿ ತೊಡೆ ಮೇಲೆ ಹಾಕ್ಕೊಂಡು ಕೂತಾಳಲ್ಲ ಈ ಬಾಲ ಮಗುವನ್ನು, ಹಸು ಕಂದ, ಆ ಕುಲುಕುಲು ನಗುಮುಖ ತುಂಬಿ ಬೆಳಕ ನರಿಸುವಂಥ ಶಿವಸ್ವರೂಪಿ ಮಗು, ಜಗತ್ತೋದ್ಧಾರಕ ಮಗು, ಅಜ್ಞಾನ ತೊಲಗಿ ಸುಜ್ಞಾನ ತಂದ ಆತ ಗುರು ಬಸವಣ್ಣ, ಜಗತ್ತೇ ಬೆಳಗುವಂಥ ಮಹಾಪುರುಷ. ಆತ ಮಹಾದೈವ ಸ್ವರೂಪಿ. ಇಂಥ ಮಗನ ಪಡೆದಿಲ್ಲವ, ಮಹಾಪುಣ್ಯವಂತಿ ಅಂತಂದು ನಿನ್ನ ಮಗ ಸತ್ತಿಲ್ಲವ, ಶಿವಯೋಗ ನಿದ್ರೆಯಲ್ಲಿ ಮಲಗೈತಿ. ಅಜ್ಞಾನದ ಜಗತ್ತು ನೋಡಬಾರ್ದು, ಅಜ್ಞಾನ ಅಂಧಕಾರದಲ್ಲಿ ಮುಳುಗಿದ ಈ ಜಗತ್ತು ನೋಡಬಾರ್ದು ಅಂತಂದು ಮಹಾಸತ್ಪುರುಷ ಬಾಲಮಗು ಶಿವಯೋಗ ನಿದ್ದೆಯಲ್ಲಿ ತಲ್ಲೀನಾಗಿ ಮಲಗಿದಾನ. ಆತ ಎಚ್ಚರವಾಗುತ್ತಾನೆ. ಯಾವ ದೋಷವೂ ಇಲ್ಲ, ನಿನ್ನ ಮಗ ಬಹಳ ದೊಡ್ಡವ, ಮಹಾದೇವ ಶಕ್ತಿ ಅಂತಂದು ಯೋಗಿ ಸತ್ಪುರುಷರು ಈ ಬಾಗೇವಾಡಿಯ ಸಂಗಮದಿಂದ ಈ ಮನೆಗೆ ಬಂದಾಗ ಆ ಗುರುಗಳು ತಾಯಿ ತಂದೆಗೆ ಹೇಳ್ತಾರೆ, ನೀವೇನು ಗಾಬರಿ ಆಗಬೇಡಿ, ಮಗು ಸತ್ತಿಲ್ಲ, ಶಿವಯೋಗ ನಿದ್ದೆಯಲ್ಲಿ ತಲ್ಲೀನವಾಗಿ ಮಲಗಿದೆ. ಇವರು ಗುರುಗಳ ಹೆಸರೇನು? ಜಾತವೇದ ಮುನಿ ಶಿವಯೋಗಿ. ಜಾತವೇದ ಮುನಿ ಅವರು ಪಂಚಾಕ್ಷರಿ ಮಂತ್ರವನ್ನು ನುಡಿದು ಶಿವಭಕ್ತಿಯನ್ನು, ಶಿವಧ್ಯಾನವನ್ನು ಮಾಡುತ್ತಾ ಆ ಪಂಚಾಕ್ಷರಿ ಮಂತ್ರವನ್ನು ಮುಗಿಯುವಿಕೆಯಲ್ಲಿ ನುಡಿದು ಹಣೆಗೆ ಭಸ್ಮವನ್ನು ಲೇಪಿಸಿದಾಗ ಜ್ಞಾನ ನಿದ್ರೆಯಿಂದ ಮಗು ಎಚ್ಚರವಾಗಿದ್ದು. ಬಸವ ಅಂತ ಯಾಕೆ ಹೆಸರಿಡ್ತಾರೆ? ಶಿವನಿಗೆ ಭಕ್ತ ನಂದಿಯ ಒಂದು ಪ್ರೇರಣೆ ಆಶೀರ್ವಾದವಾಗಿ ಹುಟ್ಟಿದೆ ಅಂತಂದ್ರೆ ಈ ಮಗು ಜಗತ್ವಿಖ್ಯಾತವಾಗಿ ಬೆಳಗುವಂಥ ಮಗು. ಅದಕ್ಕೆ ಬಸವ ಎಂದು ನಾಮಕರಣ ಮಾಡಿ ಗುರುಗಳು ಆಶೀರ್ವದಿಸಿದರು. ಈ ದೇವಸ್ಥಾನ, ಈ ಮೂಲನಂದೇಶ್ವರ ದೇವಸ್ಥಾನ ಬಾಸವನ ಈ ಬಾಗೇವಾಡಿಯಲ್ಲಿ ಮೂಲನಂದೀಶ್ವರ ದೇವಸ್ಥಾನ ಈ ಬಾಗೇವಾಡಿಯ ಕ್ಷೇತ್ರದ ಆರಾಧ್ಯ ದೇವರು, ಈ ಊರಿನ ಆರಾಧ್ಯ ದೇವರು ತ್ರಿಕೂಟೇಶ್ವರ ದೇವಸ್ಥಾನ ಎಂದು ಈ ಹೆಸರು. ಈ ದೇವಸ್ಥಾನದ ಹಿನ್ನೆಲೆ ಇತಿಹಾಸ ತ್ರಿಕೂಟೇಶ್ವರ ಎಂದು ದೇವಸ್ಥಾನ. ಈ 12ನೇ ಶತಮಾನದಿಂದ ಈ ಜಗಜ್ಯೋತಿ ಬಸವಣ್ಣವರು ಹುಟ್ಟಬೇಕಾದ್ರೆ ಮಾದಲಾಂಬಿಕೆಯವರು ಶಿವಭಕ್ತಳಾಗಿದ್ಲು. ಈ ಗ್ರಾಮದ ನಂದೀಶ್ವರನಿಗೆ ವ್ರತ ಭಕ್ತಿಯನ್ನು ಮಾಡಿ, ಶಿವಭಕ್ತಿ ಮಾಡಿ, ನಂದೀಶ್ವರನ ಪ್ರೇರಣೆ ಆಶೀರ್ವಾದವಾಗಿ ಗಂಡು ಮಗನನ್ನು ಪಡ್ಕೊಂಡ್ಲು. ಅದಕ್ಕೆ ಈ ನಂದೀಶ್ವರನ ಪ್ರಭಾವ ಹೆಚ್ಚಾಗಿತ್ತು, ನಂದೀಶ್ವರನ ಭಕ್ತಿ ಪ್ರಭಾವ ಹೆಚ್ಚಾಗಿತ್ತು. ಜಗಜ್ಯೋತಿ ಬಸವಣ್ಣವರು ಹುಟ್ಟಿ ಬಂದರು. ಅದಕ್ಕೆ ಮೂಲನಂದೀಶ್ವರ ದೇವಾಲಯ ಅಂತ ಹೆಸರುವಾಯಿತು. ಆವಾಗಿನ ಕಾಲದಲ್ಲಿ 6ನೇ ಶತಮಾನದಲ್ಲೇ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ. ಒಬ್ಬ ರಾಣಿ ಬೋಂತಾದೇವಿ ಅಂಥೇಳಿ, ಈ ಪಟ್ಟಣದ ಅರಸನ ಮಗಳು ಬೋಂತಾದೇವಿ ಅಂಥೇಳಿ ಆಕೆ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಭವ್ಯವಾಗಿರ್ತಕ್ಕಂಥ ತ್ರಿಕೂಟೇಶ್ವರ ದೇವಸ್ಥಾನ. ಯಾರು ಕಟ್ಟಿದ್ದು? ಬೋಂತಾದೇವಿ. ಬೋಂತಾದೇವಿ ರಾಣಿ. ಹಾಂ, ಈ ಊರಿನ ಅರಸನ ಮಗಳು. ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಗುರುಗಳು ಅಪ್ಪವ್ರು ನಮ್ಮ ಇಂಗ್ಲೇಶ್ವರದಾಗ ಒಂದು ಸ್ಟೋರಿ ಹೇಳಿದ್ರು ಅವರು. ಅಂದ್ರೆ ಅದೇನು ಇಲ್ರಿ, ಇದು ಹಿಂದಿನ ಹಿನ್ನೆಲೆ ದೇವಸ್ಥಾನ. ಪೂರ್ವ ಪ್ರಾಚೀನ. ಅದು ಕಾಳಿಂಗ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಹೇಳ್ತೀನಲ್ರಿ, ಕಾಳಿಂಗರಸ ಕತ್ತಲರಾಜ, ಕಾಳರಾಜ ಕತ್ತಲರಾಜ ಅಂತ ಇಬ್ರು ಅವರ ತಂದೆ ಮಕ್ಕಳು. ಈ ಊರಿನ ಸೇನಾಧಿಪತಿಗಳು. ಅವರ ಸೊಸೆಯಾಗಿರ್ತಕ್ಕಂಥ ಏನು ಬೋಂತಾದೇವಿ. ಸೊಸೆ ಆಕೆಗೆ ಮಕ್ಕಳಿರಲಿಲ್ಲ, ಮದುವೆ ಆಗಿ ಕೂಡಲೇ ಮಕ್ಕಳಿರಲಿಲ್ಲ. ಈ ದೈವ ಶಿವನಿಗೆ ಭಕ್ತಿಯನ್ನು ಮಾಡಿದಾಗ, ನಂದೀಶ್ವರನಿಗೆ ಪೂಜೆ ಸಲ್ಲಿಸಿದಾಗ ಅವಾಗ ಒಂದು ಸ್ಮಶಾನದ ಮಧ್ಯದಲ್ಲಿ ದೇವಸ್ಥಾನ, ಹಾಳ ಮಂಟಪ.
ಅಲ್ಲಿ ಇಷ್ಟೊಂದು ಭವ್ಯವಾದ ದೇವಸ್ಥಾನ ಇಲ್ಲ. ಅವಾಗ ಬ್ರಾಹ್ಮಣರು ಪೂಜೆ ಮಾಡುವಂಥ ಒಂದು ದೇವಸ್ಥಾನ. ಆಕೆ ಒಬ್ಬ ಅರ್ಚಕ ಪೂಜೆ ಮಾಡ್ತಾ ಇದ್ದ. ಈ ಶಿವಭಕ್ತಳಾಗಿರ್ತಕ್ಕಂಥ ಬೋಂತಾದೇವಿ ಗಂಡು ಮಗುವಿಗಾಗಿ ಪ್ರಾರ್ಥನೆ ಇಟ್ಟು ಶಿವಭಕ್ತಿ ಮಾಡಿದ ಫಲವಾಗಿ ನಂದೀಶ್ವರ ಆಶೀರ್ವಾದದಿಂದ ಗಾಳಿಂಗರಸ ಮಗ ಹುಟ್ಟುತ್ತಾನೆ. ಆ ಮಗ ಹುಟ್ಟಿದ ಕೂಡಲೇ ತನ್ನ 12 ವರ್ಷದ ಬಾಲಕರಿದ್ದಾಗ ಕಾಳಿಂಗವರು ಇವರು ಈಗ ಇದೇನು ಭಾವಚಿತ್ರ ಹಾಕಿದ್ದು ಬಸವಣ್ಣನ ತಾಯಿ ಮಾದಲಾಂಬೆ. ಅದು 12ನೇ ಶತಮಾನದ ಒಂದು ಘಟನೆ. ಅವಾಗಿಂದ 6ನೇ ಶತಮಾನದಲ್ಲಿ ನೀವೇಸು ಕಾಳರಾಜ ಕತ್ತಲ್ ರಾಜ ಅಂತನ್ನುವಂಥದ್ದು ತಂದೆ ಮಕ್ಕಳು. ಏನು ಕಾಳಿಂಗರಸರು ಏನು ಕತ್ತಲ್ ರಾಜ ಅವರು ಕಾಳಿಂಗರಸನ ಮದುವೆ ಮಾಡಿಕೊಂಡಾಗ ಅವಾಗ ಏನು ಬೋಂತಾದೇವಿ ಅಂತ ಮದುವೆ ಮಾಡ್ಕೊಂಡವರು ಆಕೆಗೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದ ಕಾರಣ ಈ ದೈವ ಸ್ವರೂಪಿಗೆ ಭಕ್ತಿಯನ್ನು ಮಾಡಿದಾಗ ನಂದಿಯ ಆಶೀರ್ವಾದದಿಂದ ಇದನ್ನು ಏನು ಗಂಡು ಮಗ ಹುಟ್ಟಿದ. ಒಬ್ಬ ಗಂಡು ಮಗ ಹುಟ್ಟಿದಾಗ ಶಾಸನಗಳನ್ನು ಒಂದು ಶಿಲಾಶಾಸನವಕ್ಕೆ ಕೆತ್ತಿಟ್ಟು ಒಂದು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕೆತ್ತಾಳೆ. ಈ ದೈವ ಅನುಗ್ರಹದಿಂದ ನನಗೆ ಗಂಡು ಮಗುವಾಯಿತು, ಅಂಶ ಉದ್ಧಾರವಾಯಿತು, ಈ ಕ್ಷೇತ್ರವನ್ನು ಪಾವನ ಮಾಡಬೇಕು ಅಂತಂದು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರೆ. 6ನೇ ಶತಮಾನದ ಬೋಂತಾದೇವಿ. 12ನೇ ಶತಮಾನ ಬಸವೇಶ್ವರರು ಹುಟ್ಟಬೇಕಾದ್ರೆ ತಾಯಿ ಮಾಡಿದ ಭಕ್ತಿ ಫಲ ಅದಕ್ಕೆ ಬಸವ ಅಂತ ಹೇಳಿ. ಮೊದಲಿನ ಕಾಲದಲ್ಲಿ ತ್ರಿಕುಟೇಶ್ವರ, 12ನೇ ಶತಮಾನದಿಂದ ಮೂಲನಂದೀಶ್ವರ ಎಂದು ಹೆಸರು. ನಾಮತಿಯಾದ ಬಾಲಕ ಆ ಕಾಲದಲ್ಲಿ ಯಜ್ಞಯಾಪಕವಾಗಿರ್ತಕ್ಕಂಥ ಉಪನಯನ ಇತ್ಯಾದಿಗಳನ್ನು ತಿರಸ್ಕರಿಸಿದ್ದು. ಬಾಲಬಸವಣ್ಣನವರು 12ನೇ ಶತಮಾನದಲ್ಲಿ ಇದೇ ಬಾಗೇವಾಡಿಯಲ್ಲಿ 10 ವರ್ಷದ ಬಾಲಕರಿದ್ದಾಗ ಮಧ್ವರಸರ ಮನೆಯಲ್ಲಿ ಈ ಒಂದು ನಡೆದ ಘಟನೆ. ಪುರೋಹಿತರು ಮಾಡುವಂಥ ಸಂಪ್ರದಾಯ, ವಿಷ್ಣುವಿನ ಸ್ವರೂಪ, ಅದು ಒಂದು ಧರ್ಮದ ಸಂಕೇತ, ಅದನ್ನು ಧರ್ಮದ ಚುಳುಕು. ಜನಿವಾರ ಎಂಬುದು ಗಂಡಿಗೆ ಧರಿಸುವಂಥದ್ದು ನಮ್ಮ ಪರಂಪರೆ. 10 ವರ್ಷದ ಬಾಲಕರಿಡಿದು 100 ವರ್ಷ ಹಿರಿಯ ತನಕ ಗಂಡು ಮಕ್ಕಳಿಗೆ ಶಾಸ್ತ್ರ ಸಂಪ್ರದಾಯ ವಿಧಿವಿಧಾನದಂತೆ ವೇದ ಮಂತ್ರಗಳು ಹೇಳ್ತಾ ಹೋಮ ಕುಂಡವನ್ನು ಹೊತ್ತಿಸಿ ಹಾಲು ತುಪ್ಪ ಮೊಸರು ಪಂಚಾಮೃತವನ್ನು ವೇದ ಮಂತ್ರಗಳು ಹೇಳ್ತಾ ಶಾತೋತ್ತವಾಗಿ ಬಾಲಬಸವಣ್ಣನವರಿಗೆ 10 ವರ್ಷ ತುಂಬಿದಾಗ ತಮ್ಮ ಪರಂಪರೆ ಪ್ರಕಾರ ಜನಿವಾರವನ್ನು ಧರಿಸ್ತಾರೆ. ಆ ಜನಿವಾರವನ್ನು ಇಲ್ಲಿ ನಾನು ಧರಿಸಿಕೊಳ್ಳೋದಲ್ಲ, ನನಗೆ ಮಾತ್ರ ಬೇಡ, ನನ್ನ ಅಕ್ಕನಿಗೆ, ತಾಯಿಗೆ, ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಅಕ್ಕನಿಗೆ, ತಾಯಿಗೆ, ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಆ ಜನಿವಾರವನ್ನು ಧರಿಸಬೇಕು. ನಿಮ್ಮ ಪರಂಪರೆಗೆ, ನಿಮ್ಮ ಸಂಪ್ರದಾಯಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ. ಉಪನಯನ ಶಾಸ್ತ್ರ ಒಪ್ಪಿಕೊಳ್ಳುತ್ತೇನೆ, ನಿಮ್ಮ ಪರಂಪರೆಯನ್ನು ಒಪ್ಪಿಕೊಳ್ಳುತ್ತೇನೆ. ಬಸವಾದಿ ಶಿವಶರಣರು ನಿಮ್ಮ ಪುರೋಹಿತ ಸಂಪ್ರದಾಯದ ಜನಿವಾರ ಧರಿಸೋದಿಲ್ಲ ಅಂತ ಯಾಕಂದ್ರಪ್ಪ ಅಂದರೆ ಹೆಣ್ಣು ಮಕ್ಕಳಿಗಿಲ್ಲದ ಜನಿವಾರ, ಹೆಣ್ಣು ಮಕ್ಕಳಿಗಿಲ್ಲದ ಸ್ಥಾನಮಾನ, ಹೆಣ್ಣು ಮಕ್ಕಳಿಗಿಲ್ಲದ ಅಧಿಕಾರ, ಹೆಣ್ಣು ಪೂಜೆಗೆ ಅರ್ಹತಳಲ್ಲ. ಕಾಮದ ಗೊಂಬೆ, ಭೋಗದ ವಸ್ತು, ಮುಟ್ಟಿನ ಮೇಲಿಗೆ ಹೆಣ್ಣು ಶೂದ್ರಳು. ಋತುಮತಿಯಾದ ಹೆಣ್ಣು ಮಕ್ಕಳನ್ನು ಇನ್ನೂ ಕೊನೆವರೆಗೂ ಈ ಕಾಲ ಬಂದರೂ 12ನೇ ಶತಮಾನ ಬಿಡ್ರಿ, ಈ ಕಾಲ ಬಂದರೂ ಇನ್ನೂ ಹೊರಗೆ ಇಟ್ಟಾರೆ. ಪೂಜೆಗೆ ಅರ್ಹತಲ್ಲ. ಧರ್ಮದ ಕಾರ್ಯ, ದೇವರ ಪೂಜೆ, ಧರ್ಮಾಚರಣೆ ಇವತ್ತು ಎಲ್ಲ ಗಂಡು ಮಾಡ್ತಕ್ಕಂಥ ಶಾಸ್ತ್ರ ಸಂಪ್ರದಾಯ ವಿಧಿವಿಧಾನ. ಹೆಣ್ಣು ಅವರ ದೃಷ್ಟಿಯಲ್ಲಿ ಮೈಲಿಗೆ, ಹೆಣ್ಣು ಶೂದ್ರಳು ಅಂತಂದರು. ಅದು ಯಾಕೆ ಶೂದ್ರ ಆಗ್ತಾಳೆ? ಹೆಣ್ಣು ಪವಿತ್ರ, ಹೆಣ್ಣು ಶ್ರೇಷ್ಠಳು, ಜಗದ ತಾಯಿ, ಮಹಾಮಾತೆ. ಆಕೆ ಪಾರ್ವತಿ ಸ್ವರೂಪ ಜಗನ್ಮಾತೆ ಅಂತ ಕರಿತೀರಿ. ಪೂರ್ವ ಪ್ರಾಚೀನ ಕಾಲದಲ್ಲೂ ಹೆಣ್ಣಿಗೆ ಶೋಷಣೆ, ಅನ್ಯಾಯ, ಹೆಣ್ಣಿಗೆ ಶೋಷಣೆ ತಪ್ಪಿಲ್ಲ, ಅನ್ಯಾಯ ಅಧರ್ಮಗಳು ತಪ್ಪಿಲ್ಲ. ಇನ್ನೂ ಅಜ್ಞಾನ ಕಾಲಿಟ್ಟದೆ ಜಗತ್ತು. ಅದಕ್ಕೆ ಮೂಢನಂಬಿಕೆ, ಕಂದಾಚಾರ, ಮೌಢ್ಯಗಳ ಕುರಿತು ಬಸವಾದಿ ಶಿವಶರಣರು ಹೆಣ್ಣಿಗಿಲ್ಲದ ಜನಿವಾರ, ಹೆಣ್ಣಿಗಿಲ್ಲದ ಸ್ಥಾನಮಾನ ನನಗೆ ಆಗಬೇಕು. ಅದಕ್ಕೆ ಸ್ತ್ರೀ ಮನ ಕುಲೋದ್ಧಾರಕ ಬಸವಣ್ಣವರು, ಸ್ತ್ರೀ ಮನ ಕುಲೋದ್ಧಾರಕ, ಸ್ತ್ರೀಯರನ್ನು ಎಚ್ಚರಿಸ್ತಾರೆ. ನಿಮ್ಮ ಬ್ರಾಹ್ಮಣರ ಪರಂಪರೆಗೆ ನಾನು ವಿರೋಧ ಮಾಡ್ತಾ ಇಲ್ಲ, ಪುರೋಹಿತರಿಗೆ ವಿರೋಧ ಮಾಡ್ತಾ ಇಲ್ಲ. ಜನಿವಾರ ಎಂಬುದು ಒಂದು ದೈವ ಸಂಕೇತ, ಅದು ಧರ್ಮದ ಚುಳುಕು. ಅದನ್ನು ಗಂಡು ಹೆಣ್ಣಿಗೆ ಸೇರಿಸಿ ಈ ಜನಿವಾರವನ್ನು ಧರಿಸ್ರಿ. ನನಗೆ, ನನ್ನ ಅಕ್ಕರಿಗೆ, ತಾಯಿಗೆ, ಹೆಣ್ಣು ಮಕ್ಕಳಿಗೆ ಧರಿಸಿದ್ರೆ ನಾನು ಧರಿಸ್ಕೊಳ್ಳೋದು. ಅವ್ರಿಗೆ ಹೆಣ್ಣು ಮಕ್ಕಳಿಗಿಲ್ಲ ಅಂದ್ರೆ ನನಗೆ ಬೇಡ. ಇದು ಸ್ವಾರ್ಥ ಆಗ್ತದೆ. ಈ ಉಪನಯನ ಎಂಬುದು ಎಲ್ಲ ಸರ್ವಸಮಾನವಾಗಿ ಆಗಬೇಕು. ಅದಕ್ಕೆ ಈ ಪರಂಪರೆಯನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ಈ ಮನೆ ಚಿಕ್ಕ ವಯಸ್ಸಿನಲ್ಲಿ ಆತ ವೈರಾಗ್ಯ ಮೂರ್ತಿಯಾಗಿ ಮಹಾಜ್ಞಾನಿಯಾಗಿ ಕೂಡಲ ಸಂಗಮದ ಕಡೆ ಪ್ರಯಾಣ. ಬಸವಣ್ಣವರು ಉಪನಯನವನ್ನು ತಿರಸ್ಕಾರ ಮಾಡಿ ಜನಿವಾರವನ್ನು ತಿರಸ್ಕರಿಸಿ, ನನಗೆ ಬೇಡ, ನನ್ನ ಅಕ್ಕನಿಗಿಲ್ಲದ ಜನಿವಾರ ನನಗೆ ಬೇಡ ಅಂತಂದು ಅದು ಜನಿವಾರವನ್ನು ತಿರಸ್ಕರಿಸಿ ಆತ ಬಸವೇಶ್ವರರು ಬಾಗೇವಾಡಿ ಪಟ್ಟಣ ಬಿಟ್ಟು, ತಂದೆ ತಾಯಿ ಬಿಟ್ಟು ಕೂಡಲ ಸಂಗಮದ ಕಡೆ ಸ್ವಯಂ ಇಚ್ಛೆಯಿಂದ ತಾನು ಹೋಗ್ತಾ ಇದ್ದಾರೆ ಬಾಲಬಸವಣ್ಣವರು. ಈ ಅಕ್ಕನಾಗಮ್ಮನವರು ಬಾಲಬಸವಣ್ಣನವರಿಗೆ ಬಸವಣ್ಣವರು ಅಂದರೆ ಪಂಚಪ್ರಾಣ. 9 ತಿಂಗಳ ಮಗುವಿದ್ದಾಗಿಂದ ಹಿಡಿದು 65 ವರ್ಷವರೆಗೂ ಬಸವಣ್ಣನವರಿಗೆ ಪ್ರೇರಣೆ ಶಕ್ತಿಯಾಗಿ
ಅಕ್ಕನಾಗಮ್ಮ ಗುರುವಾಗಿ, ತಾಯಿ ತಂದೆಯಾಗಿ, ಮಾರ್ಗದರ್ಶಕಳಾಗಿ ಆತ ಸದಾಕಾಲ ಬಸವಣ್ಣನಿಗೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ಜ್ಞಾನದ ಮಾತುಗಳು, ಒಳ್ಳೆಯ ಸಂಸ್ಕಾರಗಳು ಕೊಟ್ಟು ಆತನ ಜ್ಞಾನಿಯಾಗಿ ಬೆಳೆಸ್ತಾಳೆ. ತನ್ನ ಪುಟ್ಟ ಮಗುವಿದ್ದಾಗ ಹಿಡಿದು 65 ವರ್ಷವರೆಗೂ ಬಸವಣ್ಣನ ಜೊತೆ ಸದಾಕಾಲ ಅಕ್ಕನಾಗಮ್ಮ ಇದ್ಲು. ಆಕೆ ಆ ಬಸವಣ್ಣನವರಿಗೆ ಮಾರ್ಗದರ್ಶಕಳಾಗಿ ಪ್ರೇರಣೆ ಶಕ್ತಿಯಾಗಿದ್ಲು. ಇಲ್ಲಿ ಬಾಗೇವಾಡಿ ಬಿಟ್ಟು ಹೊರಟಾಗ ಆ ಅಕ್ಕನ ಆಶ್ರಯದಲ್ಲೇ ಬೆಳೀತಾರೆ ಇವರು. ಕೂಡಲ ಸಂಗಮದ ಕಡೆ ಪ್ರಯಾಣ. ಕೂಡಲ ಸಂಗಮ ಬಿಟ್ಟು ಬಂದ ನಂತರ ಈ ಕೂಡಲ ಸಂಗಮ ಎಂಬುದು ಒಂದು ಧರ್ಮಕ್ಷೇತ್ರ, ಪವಿತ್ರ ಸ್ಥಳ, ಒಂದು ಪುಣ್ಯಕ್ಷೇತ್ರ. ಬಸವಾದಿ ಶಿವಶರಣರು ಈ ಸಂಗಮ ಕ್ಷೇತ್ರವನ್ನು ಧರ್ಮಕ್ಷೇತ್ರವನ್ನಾಗಿ ಮಾಡಿದರು. ಇಲ್ಲಿ ಒಂದು ವಿದ್ಯಾಗುರುಕುಲ, ಪಾಠಶಾಲೆ, ಸಂಗಮ ಕ್ಷೇತ್ರದಲ್ಲಿ ಆ ಸಂಗಮನಾಥನ ಸನ್ನಿಧಿಯಲ್ಲಿ ಜಾತವೇದ ಮುನಿ ಶಿವಯೋಗಿಗಳ ಆಶ್ರಯದಲ್ಲಿ ನೂರಾರು ಜನ ಶಿಕ್ಷಣವನ್ನು ಕಲಿತಾ ಇದ್ದರು. ಅಗ್ರಹಾರದ ಆಶ್ರಯದಲ್ಲಿ ಪಾಠಶಾಲೆಯನ್ನು ಕಲಿತಾ ಇದ್ದರು. ಆವಾಗ ಗುರುಕುಲ ಪದ್ಧತಿ ಹೆಂಗಿತ್ತಪ್ಪ ಅಂದ್ರೆ ದೇವಾಲಯಗಳಲ್ಲೇ ಪಾಠ ಹೇಳುವಂಥ ಒಂದು ಸ್ಥಾನಮಾನವಿತ್ತು. ಅಲ್ಲಿ ಬ್ರಾಹ್ಮಣರ ಮಕ್ಕಳಿಗೆ, ಅಗ್ರಹಾರದ ಮಕ್ಕಳಿಗೆ ಮಾತ್ರ ಶಿಕ್ಷಣ ಕಲಿಯುವುದಿತ್ತು. ಬಸವಣ್ಣನವರು ವಿದ್ಯಾಭ್ಯಾಸ ಮಾಡುವಾಗ ನಾನು ನೂರಾರು ಜನರ ಜೊತೆ ಆಶ್ರಯ ಪಡೆದು ಈ ಗುರುಗಳ ಸಮ್ಮುಖದಲ್ಲಿ ಗುರುಗಳು ಹೇಳಿದ ಸೇವೆಯನ್ನು ಮಾಡುತ್ತಾ ಏನದು ಕಾಯಕದಲ್ಲಿ ನಿರತನಾಗಿ, ಗುರು ಸೇವೆ, ಲಿಂಗ ಸೇವೆ, ಜಂಗಮ ಸೇವೆ, ದಾಸೋಗದಲ್ಲಿ ಕಾಯಕನಾಗಿ, ಗುರು ಮೆಚ್ಚದ ಶಿಷ್ಯರಾಗಿ ಅಲ್ಲಿ ಗುರುಗಳ ಹತ್ರ ಆಶ್ರಯ ಪಡೆದ ನೂರಾರು ಜನರ ಜೊತೆ ಶಿಕ್ಷಣವನ್ನು ಕಲಿಯುತ್ತಾ, ಆಟವಾಡುತ್ತಾ, ಪಾಠವನ್ನು ಕಲಿಯುತ್ತಾ, ಸಂಗಮನಾಥನ ಅರ್ಚಕನಾಗಿ ಸೇವೆಯನ್ನು ಸಲ್ಲಿಸುತ್ತಾ, ಗುರುಗಳು ಹೇಳಿದ ಸೇವೆಯನ್ನು ಮಾಡ್ತಾ, ಆ ಆಶ್ರಮಕ್ಕೆ ಬಂದಂಥ ಯೋಗಿಗಳು, ಸತ್ಪುರುಷರು, ಮಹಾತ್ಮರ ಒಂದು ಪೂಜಾ ವ್ಯವಸ್ಥೆ, ಸ್ನಾನ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಕಾಯಕದಲ್ಲಿ ನಿರತನಾಗಿ ಮತ್ತು ವಿದ್ಯಾಭ್ಯಾಸವನ್ನು ಕಲಿಯುತ್ತಾ, ಕಾಯಕವನ್ನು ಮಾಡುತ್ತಾ ಗುರುಗಳ ಸೇವೆಯನ್ನು ಮಾಡ್ತಾಯಿದ್ರು. ಬಸವಣ್ಣನವರು ಇಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡಿದ್ದು ಮತ್ತು ಧರ್ಮಕ್ಷೇತ್ರ, ಪವಿತ್ರ ಸ್ಥಳ. ಈ ಕೂಡಲ ಸಂಗಮದ ಅಗ್ರಹಾರದ ಆಶ್ರಯದಲ್ಲಿ ಬಸವೇಶ್ವರರು 12 ವರ್ಷಗಳ ಕಾಲ ಶಿಕ್ಷಣವನ್ನು ಕಲಿತಿದ್ದು ಪಾಠಶಾಲೆ. ಇಲ್ಲಿ ತಂದೆ ತಾಯಿ ಭಾಳ ವರ್ಷದ ನಂತರ ತಂದೆ ತಾಯಿ ಮಗನನ್ನು ನೋಡ್ಕೊಂಡು ಹೋಗಿ ಆ ಬಸವಣ್ಣನವರ ಬೆಟ್ಟಿಗೆ ಬಂದದ್ದು ಇಲ್ಲಿ ಕೂಡಲ ಸಂಗಮಕ್ಕೆ. ಈ ಕೂಡಲ ಸಂಗಮದಲ್ಲಿ ತಾವು ಬಸವೇಶ್ವರರು ಸ್ವತಃ ಒಂದು ಅಧ್ಯಾತ್ಮಜೀವಿಗಳಾಗಿ, ಜ್ಞಾನಮೂರ್ತಿಗಳಾಗಿ, ತತ್ವನಿಷ್ಠರಾಗಿ, ವಚನಕಾರರಾಗಿ, ಜ್ಞಾನ, ಆತ್ಮಜ್ಞಾನ, ಯೋಗ, ಇಷ್ಟಲಿಂಗ ಯೋಗ ಜ್ಞಾನ, ಆತ್ಮಜ್ಞಾನ ಮತ್ತು ಮಹಾ ದಿವ್ಯಜ್ಞಾನ ಎಲ್ಲವನ್ನು ಸಾಧನೆ ಮಾಡಿ, ಇಷ್ಟಲಿಂಗ ಯೋಗ ಸಾಧನೆಯನ್ನು ಮಾಡಿ ಬಸವಾದಿ ಶಿವಶರಣರು ಪಾಠಶಾಲೆಯನ್ನು ಕಲಿಯುತ್ತಾ ಈ ಸಂಗಮದಲ್ಲಿ ಪ್ರಪ್ರಥಮ ಬಾರಿಗೆ ವಚನಗಳನ್ನು ರಚನೆ ಮಾಡ್ತಾರೆ. ಈ ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು ಜಗತ್ತಿಗೆ ಕೊಟ್ಟಂಥ ಬಸವಾದಿ ಶಿವಶರಣರು ಕಾಯಕವೇ ಕೈಲಾಸ ಅಂತ ಕೊಟ್ಟಾರೆ. ಈ ಒಂದು ಪ್ರತಿಯೊಂದು ವಚನಗಳನ್ನು ಯಾಕೆ ಈ ಜಗತ್ತಿಗೆ ಕೊಟ್ರಪ್ಪ ಅಂತಂದ್ರೆ ತಮ್ಮ ಬಸವಣ್ಣನವರು ಹೃದಯಾರ ಬಂದಂಥ ಮಹಾಮಾತುಗಳು ವಚನಗಳು. ಧರ್ಮಗ್ರಂಥ ಅಂದರೆ ವಚನ ಸಾಹಿತ್ಯ. ಮತ್ತು ಇಲ್ಲಿ ವಚನ ಸಾಹಿತ್ಯಗಳನ್ನು ಓದಬೇಕು, ಕೇಳಬೇಕು, ಬಸವಣ್ಣವ್ರ ತತ್ವಗಳನ್ನು ಆಚಾರಕ್ಕೆ ತರಬೇಕು, ಅವುಗಳನ್ನು ಓದಿ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಜೀವನ ಸುಖಿಯಾಗಿರ್ತದೆ. ಅದಕ್ಕೆ ಬಸವಾದಿ ಶಿವಶರಣರು 1,96,000 ಪಾದರಸ ಚರ್ಜಂಗಮರು, 1,96,000 ಪಾದರಸ ಚರ್ಜಂಗಮರು, 773 ಜನ ಶಿವಗಣಾಧೀಶರು, 330 ಜನ ವಚನಕಾರ್ತಿಯರು, 33 ಜನ ಶಿವಶರಣೀಯರು, 63 ಮಂದಿ ಪುರಾತನರು. ಎಷ್ಟು ಬಸವಣ್ಣವರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಎಂಥ ಶಿವಶರಣರು, ಸಿದ್ಧಪುರುಷರು, ವಚನಕಾರರು, ಮಹಾಮೂರ್ತಿಗಳು, ಜ್ಞಾನಮೂರ್ತಿಗಳು, ತತ್ವನಿಷ್ಠರು, ವಿಚಾರವಂತರು, ಬಲ್ಲವರು, ಜ್ಞಾನವಂತರು, ಸಾಧಕರು, ಶಿವಯೋಗಿಗಳು, ಎಲ್ಲ ಸಂತರು, ಶಿವಶರಣರು ಎಲ್ಲರೂ ಇದ್ದರು. ಲಕ್ಷ ಶಿವಶರಣರಿದ್ದರು. ಎಷ್ಟು ಜನ 770ಕ್ಕೂ ಹೆಚ್ಚು ಅಮರ ಗಣಗಳಿದ್ದರು. ಅಷ್ಟು 1,96,000 ಚರಜಂಗಮರಿದ್ದರೂ ಅದರ ಆಧಾರವಾಗಿ ಜಗತ್ತೋದ್ಧಾರಕ್ಕಾಗಿ ಈ ಮಾನವೀಯ ಮೌಲ್ಯಗಳ ಕೊಟ್ಟಂಥ ವಚನಗಳು, ಮೂಢನಂಬಿಕೆ, ಕಂದಾಚಾರ, ಮೌಢ್ಯಗಳು, ಮೂಢನಂಬಿಕೆ ಇತ್ಯಾದಿಗಳನ್ನು ತಿರಸ್ಕರಿಸುತ್ತಾ ಈ ಸಮಾಜ ಹೇಗೆ ಪರಿವರ್ತನೆ ಆಗಬೇಕು, ವಚನಗಳ ಮುಖಾಂತರ ಪರಿವರ್ತನೆ ಮಾಡ್ತಾರೆ. ಜನರನ್ನು ಪರಿವರ್ತನೆ ಮಾಡುತ್ತಾ ಸಮಾಜದಲ್ಲಿ ಜನರು ಪ್ರಜ್ಞಾವಂತರನ್ನು ಮಾಡಿದರು. ಅವರ ಮನಸ್ಸನ್ನು ಜ್ಞಾನ ಮತ್ತು ಭಕ್ತಿ ತತ್ವದ ಕಡೆ ಒಲುಮೆ ಮಾಡಿದ್ರು. ಶರಣರ ಮನಸ್ಸು ಆಗಿನ ಜನರನ್ನು ಪ್ರಜ್ಞಾವಂತರನ್ನು ಮಾಡ್ತಾರೆ, ಸುಧಾರಣೆ ಮಾಡ್ತಾರೆ, ಶಿವಭಕ್ತರನ್ನು ಮಾಡ್ತಾರೆ. ಎನ್ನ ಹೊಲಗೇರಿ ಹೋಗಿ ಶಿವಾಲಯ ಅಂದ್ರೆ ಯಾವಾಗ ಹೊಲಗೇರಿ ಅಂತಂದ್ರೆ ಮನಸ್ಸು ಹೊಲಗೇರಿ ಆಗ್ಯದ. ಒಂದು ಕೇರಿ ಅಲ್ಲ, ಮನಸ್ಸು ಹೊಲಗೇರಿ ಆಗ್ಯದ. ಆ ಮನಸ್ಸನ್ನು ಗಲೀಜಾಗಿರ್ತಕ್ಕಂಥ ಮನದ ಮೈಲಿಗೆಯನ್ನು ತೊಳೆದು, ಮೈಲಿಗೆ ಆಗಿರ್ತಕ್ಕಂಥ ಮನಸ್ಸನ್ನು ತೊಳೆದು ಜ್ಞಾನದ ಬೀಜವನ್ನು ಬಿತ್ತಿ
ಲಿಂಗ ಸಂಸ್ಕಾರವನ್ನು ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡಿದ. ಶಿವತತ್ವವನ್ನು ಬೋಧನೆ ಮಾಡಿ ನೀವು ಕೂಡ ಲಿಂಗಾಯತ ಧರ್ಮದ ಎಲ್ಲರೂ ಲಿಂಗಾಯತ ಧರ್ಮದಲ್ಲಿ ಪಾಲ್ಕಾರರು. ಲಿಂಗ ಯೋಗವನ್ನು ಮಾಡಬಹುದು, ಲಿಂಗವನ್ನು ಧರಿಸಬಹುದು, ಲಿಂಗ ತತ್ವವನ್ನು ಅರಿಬಹುದು. ಯಾವಾಗೂ ಈ ಬಸವಾದಿಶೋಷರು ವಚನಗಳನ್ನ ಯಾಕೆ ಕೊಟ್ಟರಪ್ಪ ಅಂದ್ರೆ ವಚನಗಳ ಮುಖಾಂತರ ಕ್ರಾಂತಿ, ವಚನಗಳ ಮುಖಾಂತರ ಜಗತ್ತಿಗೆ ಸಂದೇಶವನ್ನು ಕೊಡ್ತಾ ಬಂದರು, ವಚನಗಳ ಮುಖಾಂತರ ಕ್ರಾಂತಿ ಮಾಡ್ತಾ ಬಂದರು, ವಚನಗಳ ಮುಖಾಂತರ ಜಗತ್ತಿಗೆ ಮಾನವೀಯ ಮೌಲ್ಯಗಳು ಕೊಟ್ಟಂಥ ವಚನಗಳು. ಇಲ್ಲಿ ಸತ್ಯಭರಿತ ವಚನಗಳು, ಜ್ಞಾನಭರಿತ ವಚನಗಳು, ಸತ್ಯ ಸಾರುವಂಥ ವಚನಗಳು, ಮುಂದಿನ ಪೀಳಿಗೆಗಳಿಗೆ ಸಮಾಜಧಾರಕ ವಚನಗಳು. ಈ ಏನಾದರೂ ಜಗತ್ತಕ್ಕೆ ಒಳ್ಳೆಯ ಕೊಡುಗೆಗಳಂದರೆ ವಚನ ಸಾಹಿತ್ಯ. ಆ ವಚನಗಳ ಸಾಹಿತ್ಯ ಭಾಳ ಕನ್ನಡದಲ್ಲಿ ಕನ್ನಡ ತತ್ವವನ್ನು ಕೊಟ್ಟು, ಕನ್ನಡ ಅಕ್ಷರ ಕೊಟ್ಟು, ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ಕೊಟ್ಟಂಥ ಬಸವಣ್ಣನವರು ಕನ್ನಡಕ್ಕಾಗಿ ಅವರ ಇಡೀ ಜೀವನವನ್ನೇ ಈ ವಿಶ್ವಕ್ಕಾಗಿ, ಜಗತ್ತಿಗಾಗಿ, ದಿನದಲಿತರಿಗಾಗಿ, ಪ್ರಪಂಚಕ್ಕಾಗಿ, ಧರ್ಮಕ್ಕಾಗಿ, ಶಿವಭಕ್ತಿ ಶಿವತತ್ವಕ್ಕಾಗಿ, ಜನರಿಗಾಗಿ ಈ ವಚನಗಳ ಮುಖಾಂತರ ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಬರ್ತಾರೆ. ಆ ಜನರು ಈ ವಚನಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜೀವನವನ್ನು ಸರಳವಾಗಿ ಬದುಕಬೇಕು. ಅದಕ್ಕೆ ವಚನಗಳಂದ್ರೆ ದೊಡ್ಡ ಶಕ್ತಿ ಇರ್ತಕ್ಕಂಥ ವಚನಗಳು. ಎಂತೆಂಥ ಆವಾಗಿನ ಕಾಲದಲ್ಲಿ ಕಳ್ತನ ಮಾಡಿ ಬದುಕುವಂಥ ಜನರು, ಕಳ್ತನ ಸುಲಿಗೆ ಮಾಡಿ ಬದುಕುವಂಥ ಜನರು ಬಸವಣ್ಣವ್ರ ತತ್ವಕ್ಕೆ ಒಳಗಾಗಿ ದಾಸೋಗ ಮಹಾಮನೆಯಲ್ಲಿ ಅವರೆಲ್ಲ ಪರಿವರ್ತನೆಯಾಗಿ ದಾಸೋಗ ಮಹಾಮನೆಯಲ್ಲಿ ಪ್ರಸಾದ ನೀಡುವಂಥವರಾದರು, ಕಾಯಕ ಮಾಡುವಂಥವರಾದರು. ನೀನು ಕಳ್ಳತನ ಮಾಡಬೇಡ, ಕಳ್ಳನಲ್ಲ, ನಿನ್ನ ಮಾಡಿರ್ತಕ್ಕಂಥ ಒಂದು ದುರ್ಘಟನೆ ಇರ್ಬೋದು, ನಿನ್ನ ಒಂದು ಕಷ್ಟದ ಸಂದರ್ಭವಿರ್ಬೋದು, ಆ ಸಮಯ ನಿನ್ನನ್ನು ಕಳ್ಳನಾಗಿ ಮಾಡಿದೆ. ನೀನು ಕಳ್ಳತನ ಮಾಡಿ ತಪ್ಪಲ್ಲ, ಕಳ್ಳತನ ಮಾಡಿ ಬದುಕೋದು ಬೇಡ, ದುಡಿದು ಕಾಯಕ ಮಾಡಿ ಬದುಕೋದು. ಏನು ಸಹಾಯ ಏನು ಸಹಾಯ ಬೇಕು ನಾನು ಮಾಡ್ತೇನೆ, ಆವ ಕಾಯಕವಾದರೇನು ಆ ಕಾಯಕ ಮಾಡಿ ನೀನು ಬದುಕು ಅಂತಂದಾಗ ಆವಾಗ ದಾಸೋಗ ಮಹಾಮನೆಯಲ್ಲಿ ಪ್ರಸಾದ ನೀಡುವಂಥವರಾದರು. ಕಳ್ಳರು ಹೋಗಿ ಕಳ್ಳರ ಮನಸ್ಸು ಚಂಚಲವಾಗಿ ದಾಸೋಗ ಮನೆಯಲ್ಲಿ ಪ್ರಸಾದ ನೀಡುವಂಥವ್ರಾಗೋದ್ರು. ಕೋಟೆ ಕತ್ತಲೆಗಳನ್ನು ಕಾಯುವಂಥವರಾದರು, ಕುದುರೆಗಳನ್ನು ಮೇಯಿಸುವಂಥವರಾದರು, ಟಾಂಗ ಹೊಡೆಯುವಂಥವರಾದರು. ಕಲ್ಯಾಣ ಪಟ್ಟಣದಲ್ಲಿ ಸೇವಕರಾಗಿ ಹೋಗಿಬಿಟ್ರು. ಕಳ್ಳತನ ಮಾಡುವಂಥವ್ರ ಮನಸ್ಸು ಕೂಡ ಪರಿವರ್ತನೆ ಆಗಿ ಹೋಯಿತು. ಅಂಥವರೆಲ್ಲ ಶಿವಭಕ್ತರಾದರು, ಲಿಂಗ ಸ್ವರೂಪಿಗಳಾದರು. ಈ ಲಿಂಗ ಸ್ವರೂಪಿಗಳಾದರೂ ಶಿವಭಕ್ತರಾದರು. ಬಸವಣ್ಣವರವರು ಎಂತೆಂಥವರನ್ನು ಪರಿವರ್ತನೆ ಮಾಡ್ಯಾರ ಅಂದ್ರೆ ವಚನಗಳ ಮುಖಾಂತರ, ಅವರ ಜ್ಞಾನದ ಮುಖಾಂತರ. ಬಸವಣ್ಣನವರು ಬರೀ ಸಮಾಜ ಸುಧಾರಕರಲ್ಲ, ಹೋರಾಟಗಾರರಲ್ಲ, ಆತ ಲಿಂಗಾಯತ ಧರ್ಮದ ಸುತ್ತಲ್ಲ, ವಿಶ್ವಗುರು, ಜಗಜ್ಯೋತಿ, ಮಹಾಮಾನವತಾವಾದಿ, ಮಹಾಶಕ್ತಿ, ಶ್ರೀಮನುಕುಲೋದ್ಧಾರಕ, ಜಗತ್ತಕ್ಕೆ ಸಮಾನತೆ ಸಂದೇಶವನ್ನು ಕೊಟ್ಟಂಥ ವ್ಯಕ್ತಿ ಗುರು ಬಸವಣ್ಣನವರು. ಇವತ್ತು ಸಮಾಜವನ್ನು ಬೆಳಗಿದ್ರು, ಉದ್ಧರಿಸಿದರು. ಆತ ಬರೇ ಒಬ್ಬ ಬಿಜ್ಜಳನ ಕರುಣಿಕನಲ್ಲ, ಬಿದ್ದವರನ್ನು ಎತ್ತಲಿಕ್ಕೆ ಬಂದ ನುಡಿದ ಶಿವಯೋಗಿ. ಆತ ಮಹಾಜ್ಞಾನಿ. ಆ ಒಂದು ಅಕ್ಷರಾಭ್ಯಾಸ ಮುಗಿಸಿ ವಚನಗಳನ್ನು ಬರೆದು ಮುಂದೆ ಪ್ರೌಢಾವಸ್ಥೆಗೆ ಮಂಗಳವೇಡೆ ಕಡೆ ಹೋಗ್ತಾರೆ. ಮಂಗಳವೇಡೆ ಕಡೆ ಅವರು ಹೋಗ್ತಾರೆ. ಬಲದೇವ, ಸಿದ್ಧರಸ, ನೀಲಕಂಠ ಸೋದರ ಮಾವುದರು, ಮಾದಲಾಂಬಿಕೆ ಅಣ್ಣಂದಿರು. ಅವರು 3 ಜನ ಸೇನಾಧಿಪತಿಗಳಾಗಿದ್ದರು. ಈ ಆಂಧ್ರ ಕರ್ನಾಟಕ ಕಲ್ಯಾಣ ಪಟ್ಟಣವನ್ನು ಆಳಿರ್ತಕ್ಕಂಥ ಕಲಚೂರಿ ಚಕ್ರವರ್ತಿಗಳು, 1ನೇ ತೈಲಪ ರಾಜ ಹರಿಹರ ಸೋಮೇಶ್ವರ ಚಕ್ರವರ್ತಿ, ನಂತರ ಸೋಮೇಶ್ವರನ ಮರಿಮೊಮ್ಮಗ ಬಿಜ್ಜಳ ಚಕ್ರವರ್ತಿ. ಬಿಜ್ಜಳನ ಸಾಮ್ರಾಜ್ಯದ ರಾಜ ಆಡಳಿತ ಸಾಮ್ರಾಜ್ಯದೊಳಗೆ ಕಲ್ಯಾಣ ಮತ್ತು ಆಂಧ್ರ ಮತ್ತು ಈ ಮಹಾರಾಷ್ಟ್ರವಾಗಿದೆ. ಈ ಒಂದು 100-150 ವರ್ಷದಿಂದ ಮಹಾರಾಷ್ಟ್ರವಾಗಿದೆ. ಬ್ರಿಟಿಷರ ಕಾಲದಿಂದ ಮಹಾರಾಷ್ಟ್ರವಾಗಿರ್ಬೋದು. ಅವಾಗಿನ ಕಾಲದಲ್ಲಿ ಒಂದು ಕಲ್ಯಾಣ ಚಾಲುಕ್ಯರು, ಕಲಚೂರರು ಆಳಿರ್ತಕ್ಕಂಥ ಒಂದು ರಾಜಪಟ್ಟಣ, ಅದು ಪ್ರಾಂತವಾಗಿರ್ತಕ್ಕಂಥದ್ದು, ಒಂದು ಬಿಜ್ಜಳನ ಪ್ರಾಂತವಾಗಿರ್ತಕ್ಕಂಥದ್ದು. ಆವಾಗಿನ ಒಂದು ಮಂಗಳವೇಡೆ ಪಟ್ಟಣ ಬಿಜ್ಜಳನ ಸಂಸ್ಥಾನವಾಗಿದ್ದು, ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಶಿಕ್ಷಣಾಭ್ಯಾಸ ಮುಗಿಸಿ ಏನು ಸ್ವಯಂ ಇಚ್ಛೆಯಿಂದ ನಾನು ವಿದ್ಯಾಭ್ಯಾಸ ಮಾಡೋದು ಮುಗಿತು, ನಾನು ಸ್ವಯಂ ಇಚ್ಛೆಯಿಂದ ಕಾಯಕ ಮಾಡಿ ಬದುಕಬೇಕು, ದುಡಿದು ಬದುಕಬೇಕು, ನಾನು ಸಂಗಮದಿಂದ ಮಂಗಳವೇಡೆಗೆ ಹೋಗ್ತೇನೆ, ಗುರುಗಳೇ ಅಪ್ಪಣೆ ಕೊಡ್ರಿ. ನಾನು ಮಂಗಳವೇಡೆ ಕಡೆ ಹೋಗಿ ಬಲದೇವರ ಸಹಾಯದಿಂದ ಬಿಜ್ಜಳ ಮಹಾರಾಜರಿಗೆ ಪರಿಚಯವಾಗಿ ಆತ ಬಿಜ್ಜಳನ ಭಂಡಾರದ ಲೆಕ್ಕ ಬರೆಯುವಂಥ ಖಜಾಂಚಿಯಾಗಿ ಸೇವೆಯನ್ನು ಮಾಡಿದರು. ಖಜಾಂಚಿಯಾಗಿ ಸೇವೆಯನ್ನು ಮಾಡ್ತಾರೆ. ಪ್ರಾಮಾಣಿಕತೆಯಿಂದ ಸತ್ಯಶುದ್ಧ ಕಾಯಕವನ್ನು ಮಾಡಿರ್ತಕ್ಕಂಥ ಖಜಾಂಚಿ ಲೆಕ್ಕ ಬರೆಯುವಂಥ ಎಷ್ಟು ಸಂಪತ್ತು ಎಷ್ಟು ಹೋಯಿತು, ಎಷ್ಟು ಬತ್ತು, ಬಿಜ್ಜಳನ ಖಜಾನೆಯ ಸಂಪತ್ತನ್ನು ಲೆಕ್ಕ ಇಡುವಂಥ ಕರುಣಿಕ ಕೆಲಸವನ್ನು ಮಾಡಿದ್ರು. ಪ್ರಾಮಾಣಿಕತೆಯಿಂದ ಆ ಸೇವೆಯನ್ನು, ಆ ಕಾಯಕವನ್ನು ನಿಭಾಯಿಸಿಕೊಂಡು ಬಂದಾಗ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಒಂದು ಪದವಿಯನ್ನು ಜಗಜ್ಯೋತಿ ಬಸವಣ್ಣನವರಿಗೆ ಈ ಪ್ರಧಾನ ಹಣಕಾಸಿನ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಬಿಜ್ಜಳ ಮಹಾರಾಜರು ಹೆಚ್ಚಿನ ಪದವಿಯನ್ನು ಫೈನಾನ್ಸ್ ಮಿನಿಸ್ಟರ್ ಆಗಿ ಕೊಡ್ತಾರೆ. ಬಸವಣ್ಣವರು ಸರಳವಾಗಿ ಮಂತ್ರಿ ಪದವಿಗೆ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕಾಗಿ ಒಂದು ವಚನ ಕೊಡ್ತಾರೆ. ಏನಪ್ಪ ಅಂದ್ರೆ ಬ್ರಹ್ಮಬೋಧನೆಯಲ್ಲಿ
ಬ್ರಹ್ಮ ಪದವಿನಲ್ಲಿ, ವಿಷ್ಣು ಪದವಿನಲ್ಲಿ, ರಾಜ ಪದವಿನಲ್ಲಿ, ನಾನಾವ ಪದವಿನಲ್ಲಿ ಸಂಗಮನಾಥನ ಭಕ್ತನಾಗಿ ಈ ಭೂಮಿಗೆ ಭಕ್ತಿಯ ದಾಸನಾಗಿ ಭೂಮಿಗೆ ಉದ್ದೇಶ ಬಂದೇನೆ. ಈ ಜಗತ್ತಿನ ಸೇವೆ, ಧರ್ಮ ಸೇವೆ, ದೀನದಲಿತರ ಸೇವೆ, ಭಗವಂತನ ಸೇವೆ ಮಾಡುತ್ತಾ ಭಕ್ತಿಯ ದಾಸನಾಗಿ ಈ ಸಮಾಜ ಸುಧಾರಣೆ ಮಾಡಿ ನಾನು ಹೋಗ್ತೇನೆ. ಆದರೆ ಭಕ್ತನಾಗೇ ಇದ್ದು ಬಿಡ್ತೀನಿ. ಯಾವ ಪದವಿಗೆ ಆಸೆ ಪಡವನಲ್ಲ ನಾನು. ಬ್ರಹ್ಮ ಪದವಿಯಲ್ಲಿ, ವಿಷ್ಣು ಪದವಿಯಲ್ಲಿ, ರಾಜ ಪದವಿಯಲ್ಲಿ ನಾನು ಯಾವ ಪದವಿನೂ ಅಲ್ಲಪ್ಪ. ಯಾವ ರಾಜ್ಯ ಸಂಪತ್ತು, ಸುಖದ ವೈಭೋಗ, ರಾಜ್ಯ ಪದವಿ, ಸಿಂಹಾಸನ, ಈ ಪ್ರಜೆಗಳು, ಸಿಂಹಾಸನ, ಅಧಿಕಾರ, ಆಸೆ ಇವೆಲ್ಲ ಬೇಡ. ಶರಣರು ಆಸೆಯನ್ನು ಅಳಿದವರು, ನಿರಾಭಾರಿ ಶರಣರು, ನಿರಾಭಾರಿ ಶರಣರು. ಅವರು ಪ್ರಧಾನಮಂತ್ರಿಯಾಗಿ, ಹಣಕಾಸಿನ ಮಂತ್ರಿಯಾಗಿ ಯಾಕೆ ಒಪ್ಕೋತಾರಪ್ಪ ಅಂತಂದ್ರೆ ಆ ವಚನಗಳು ಕೊಟ್ಟರು. ನಾನು ಯಾವ ಪದವಿನೂ ಅಲ್ಲಪ್ಪ, ನಾನು ಯಾವ ಮಂತ್ರಿ ಪದವಿಯನ್ನು ಮಾಡೋದಿಲ್ಲ ಅಂತಂದು ಹೇಳಿದಾಗ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಬಸವಣ್ಣ ಕಾಯಕವೇ ಕೈಲಾಸ ಅಂತ ನೀನೇ ಹೇಳಿದ್ಯಾ. ಕಾಯಕ ತತ್ವವನ್ನು, ಕಾಯಕ, ದಾಸೋಗ, ಅನುಭವ, 3 ಸಿದ್ಧಾಂತಗಳನ್ನ ಜಗತ್ತಕ್ಕೆ ಮಂಡನೆ ಮಾಡಿದೆಯಾ. ತತ್ವ ಸಿದ್ಧಾಂತದಂತೆ ನೀನು ನಡೆದಿದೆಯಾ. ನಡುದಂತೆ ನಡೆಯುವಂಥ ವ್ಯಕ್ತಿ ಬಸವಣ್ಣನವರು. ಆಗ ಜಗತ್ತಕ್ಕೆಲ್ಲ ಹೇಳಿರ್ತಕ್ಕಂಥ ವ್ಯಕ್ತಿ ಕಾಯಕವನ್ನು ಮಾಡು. ಆವಕಾಯಕವಾದರೇನು, ನೀನು ಇದು ಒಂದು ಕಾಯಕವ. ಈ ಕಾಯಕ ಒಂದು ಹೊತ್ತಿನ ಗುರುಪೂಜೆ, ಲಿಂಗ ಪೂಜೆ, ಜಂಗಮ ಪೂಜೆ ಎಲ್ಲ ಬಿಡು. ನಿನ್ನ ಕಾಯಕ ಮರಿಬೇಡ. ಮಹಾಪದವಿ, ಮಂತ್ರಿ ಪದವಿ ನಂದು, ನಾನು ಸ್ವಾರ್ಥಿ, ನಾನು ಅಂತ ಒಂದು ಅಧಿಕಾರವಿಟ್ಟುಕೊಂಡು ಮಾಡಬೇಡ. ನಾನು ಅಂತ ದುರಂಕಾರದಿಂದ ಮಾಡಬೇಡ. ಪ್ರಾಮಾಣಿಕತೆ ಸೇವೆಯಿಂದ ಪ್ರಧಾನಮಂತ್ರಿ ಏನು ಹಣಕಾಸಿನ ಮಂತ್ರಿಯಾಗಿ ಈ ಪದವಿ ನಿನಗಾಗಿ ನಾನು ಕೊಟ್ಟದ್ದಲ್ಲ, ಬಿಜ್ಜಳ ಕೊಟ್ಟದ್ದಲ್ಲ. ಇದು ಭಗವಂತ ನಿನಗಾಗಿ ಕೊಟ್ಟಿದ್ದಾನೆ. ಇದು ಬಯಸಿದ್ರೆ ಬರುವುದಲ್ಲ ಬಸವಣ್ಣ, ಬಯಸದೆ ನಿನಗೆ ಬಂದದ ಭಾಗ್ಯ. ಈ ಕಾಯಕ ಮಹಾಮಂತ್ರಿ ಪದವಿ, ಹಣಕಾಸಿನ ಮಂತ್ರಿ ಪದವಿ ಬಯಸದೆ ನಿನಗೆ ಬಂದದ ಭಾಗ್ಯ. ಅದನ್ನು ತಿರಸ್ಕರಿಸಬೇಡ ಅಂತಂದಾಗ ಸಂಗಮನಾಥನ ಜನರ ಸೇವೆ, ಜನಾರ್ದನ ಸೇವೆ. ಕಾಯಕ ಮಾಡಿ ಕಾಯಕ ಮಾಡುವುದೇ ದೇವರ ಪೂಜೆ ಅಂತ ಹೇಳಿದೆಯಾ. ಕಾಯಕವೇ ಕೈಲಾಸ ಅಂತ ಹೇಳಿಯಾ. ಜನರ ನೊಂದವರ ಕಣ್ಣೀರನ್ನು ಒರೆಸಲಿಕ್ಕೆ, ಅವರಿಗೆ ಕಷ್ಟ ಕಾಲದಲ್ಲಿ ಸಹಾಯಕನಾಗಿ ನಾನು ಅರ್ಥಮಂತ್ರಿ ಏನು ಹಣಕಾಸಿನ ಮಂತ್ರಿಯಾಗಿ ಈ ಪ್ರಜೆಗಳನ್ನ, ಜನರನ್ನು ಉದ್ಧಾರ ಮಾಡುತ್ತಾ ಕಲ್ಯಾಣ ಪಟ್ಟವನ್ನು ಬೆಳಗಬೇಕು. ನಿಜವಾಗಿಯೂ ಸಾಕ್ಷಾತ್ ಜ್ಞಾನಮೂರ್ತಿ, ಅಕ್ಷರಜ್ಞಾನಿ, ವಿದ್ಯಾವಂತ, ತ್ರಿಕಾಲಜ್ಞಾನಿ, ಮಹಾಯೋಗಿ, ಮಹಾಸಂತ ಅಂಥ ಒಬ್ಬ ವ್ಯಕ್ತಿಯನ್ನು ಬಿಜ್ಜಳ ರಾಜರು ಆತ ಬಸವಣ್ಣನವ್ರನ್ನ ಬರಮಾಡಿಕೊಂಡು ಏನು ಹಣಕಾಸಿನ ಮಂತ್ರಿಯಾಗಿ ಸೇವೆ ಮಾಡಿದ್ರು. ಕಲ್ಯಾಣ ಪಟ್ಟಣ ಬೆಳಗಿದ್ರು. ಅನುಭವ ಮಂಟಪವನ್ನು ಆವಾಗ ದೇಶ ವಿದೇಶ ರಾಷ್ಟ್ರದಾದ್ಯಂತ ಶರಣರು, ಸಂತರು, ಮಹಾತ್ಮರೆಲ್ಲ, ವಚನಕಾರರು, ಲಿಂಗ ತದ್ರೂಪಿಗಳು, ಶಿವಯೋಗಿಗಳು, ಮಹಾತ್ಮರೆಲ್ಲ ಕಲ್ಯಾಣದಲ್ಲಿ ತುಂಬಿ ತುಳುಕಾಡ್ತಾರೆ. ಆ ಅನುಭವ ಮಂಟಪ ಯಾಕೆ ಕಟ್ಟಿದ್ರಪ್ಪ ಅಂದರೆ ಮೊದಲು ಕಟ್ಟಿದ ಪಾರ್ಲಿಮೆಂಟ್ ಅನುಭವ ಮಂಟಪ. ಬಸವಣ್ಣನವರು ಸ್ಥಾಪಿಸತಕ್ಕಂಥ ಅನುಭವ ಮಂಟಪ ಅಂದರೆ ಜ್ಞಾನದ ಸ್ಥಳ, ಒಂದು ಅಧ್ಯಾತ್ಮದ ಕೇಂದ್ರ, ಒಂದು ಅರಿವನ್ನು ಮೂಡಿಸುವಂಥ ಸ್ಥಾನ. ಮತ್ತು ನಾನು ಬಸವ ಕಲ್ಯಾಣ, ಬೀದರ್ ಜಿಲ್ಲೆ ಬಸವ ಕಲ್ಯಾಣ, ಬಿಜ್ಜಳನ ಪಟ್ಟಣದಲ್ಲೇ ಅನುಭವ ಮಂಟಪವನ್ನು ಬಸವಣ್ಣನವರು ನಿರ್ಮಾಣ ಮಾಡ್ತಾರೆ. ದೇಶ ವಿದೇಶ ರಾಷ್ಟ್ರದಿಂದ ಶಿವಶರಣರೆಲ್ಲ ಕೂಡಿ ಅನುಭವ, ಜ್ಞಾನ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಎಲ್ಲದರ ಬಗ್ಗೆನೂ, ಜನರ ಕಷ್ಟ ಆಗು-ಹೋಗುಗಳ ಬಗ್ಗೆ ಏನು ಸೌಲಭ್ಯಗಳು ಬೇಕು ಅಲ್ಲಿ ಭಕ್ತಿ, ಜ್ಞಾನ, ಸಿದ್ಧಾಂತದ ಬಗ್ಗೆ, ಧರ್ಮದ ಬಗ್ಗೆ, ಈ ಜ್ಞಾನದ ಬಗ್ಗೆ, ಕಾಯಕದ ಬಗ್ಗೆ, ಜಂಗಮದ ಬಗ್ಗೆ, ಈ ಶಿವಭಕ್ತಿ ಬಗ್ಗೆ, ಏನದು ಗಂಡ ಹೆಂಡತಿ ಅಂದ್ರೇನು, ಧರ್ಮ ಅಂದ್ರೇನು, ಈ ಶಿವತತ್ವ ಅಂದ್ರೇನು, ಎಲ್ಲದರ ಬಗ್ಗೆ ಅನುಭವದ ಮುಖಾಂತರ ಜ್ಞಾನವನ್ನು ಹೇಳಲಿಕ್ಕೆ ಅನುಭವ ಮಂಟಪ ಕೊಟ್ಟಂಥ ವ್ಯಕ್ತಿ ಗುರು ಬಸವಣ್ಣವರು. ಆ ಅನುಭವ ಮಂಟಪದ ಕಟ್ಟಿರ್ತಕ್ಕಂಥ ವ್ಯಕ್ತಿ ಅಷ್ಟೇ ಅಲ್ಲ, ಜಗತ್ತನ್ನು ಬೆಳಗಿದ ಮಹಾತ್ಮ, ಧರ್ಮವನ್ನು ಕಟ್ಟಿದ ಮಹಾತ್ಮ ಬಸವಣ್ಣನವರು. ಲಿಂಗಾಯತ ಸಮುದಾಯಕ್ಕಷ್ಟೇ ಗುರುಗಳಲ್ಲ, ವಿಶ್ವಕ್ಕೆ ಗುರು, ಧರ್ಮೋದ್ಧಾರಕ, ದಲಿತೋದ್ಧಾರಕ, ಎಲ್ಲರಿಗೂ ಗುರುವಯ್ಯ, ಎಲ್ಲರಿಗೂ ಮಾರ್ಗದರ್ಶಕರು ಎಲ್ಲರೂ. ಅದಕ್ಕೆ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು, ನಿನಗಾಗಿ ಅದಕ್ಕೆ ನಿನ್ನಂಥ ಬಲ್ಲವರು, ಜ್ಞಾನಿಗಳು, ಮಹಾತ್ಮರು, ಅವತಾರ ಪುರುಷರು, ಶಿವನು ನೀನೇ, ಎಲ್ಲವೂ ನೀನೇ, ಗುರುವು ನೀನೇ. ಈ ಗುರು ನೀನೇ ಅಂತಂದಾಗ ಅಲ್ಲಮ್ಮ ಪ್ರಭುದೇವರು ಒಪ್ಕೊಂಡು, ಎನಗೂ ಗುರು ನಿಮಗೂ ಗುರು ಜಗವೆಲ್ಲಕ್ಕೂ ಗುರು ಕಾಣ, ಗುರುಗೋಸ್ಲಿಂಗ ಸಂಗನ ಬಸವಣ್ಣ ಬಿಟ್ಟರೆ ಯಾರೂ ಗುರುಗಳಿಲ್ಲ ಮರ್ತ್ಯ ಲೋಕದಲ್ಲಿ ಅಂತಂದು ಅವರು ಒಪ್ಕೋತಾರೆ. ಧನ್ಯವಾದಗಳು.